ಗೊತ್ತಲ್ಲ ಒಂದು ಎಣ್ಣೆ ಒಳಗೆ ಬಾಂಡ್ಲಿ ಒಳಗೆ ಬೆಳ್ಳ ಹಾಕ್ಬಿಟ್ಟಿರಿ ಸ್ಪೆಷಲ್ ಆಗಿ ತಿನ್ನು ಹೊಟ್ಟೆ ಕರ್ಕದೆ ಅಂತಾನೆ ಅವನೇನೋ ಸುಳ್ಳು ಹೇಳ್ತಾನೆ ಅನ್ಸ್ತಾನೆ. ಮಕ್ಕಳು ಬೆಳವಣಿಗೆಗೆ ಬೇಕಾಗುವಂತ 21 ತರದ ಅಮೈನೋ ಆಮ್ಲಗಳು ಯಾವುದೇ ನೀನು ಎಷ್ಟೇ ಫುಡ್ ತಗೋ ತಿಂದ್ರೂ ಸಿಗಲ್ಲ. ಎಗ್ 65 ರುಚಿ ರುಚಿಯಾಗಿ ಮಾಡೋಣ, ಎಲ್ರು ಸೇರಿ ತಿನ್ನೋಣ. ನಮ್ಮ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ತಣ್ಣೀರು, ಕೋಳಿ ಮೊಟ್ಟೆ, ಮೊಟ್ಟೆನ ಬೇಯಕ್ಕೆ ಮಡಗಿದೀವಿ ನೀರಿಗೆ. ನೋಡ್ಬೋದು ಎಲ್ಲ ಮೊಟ್ಟೆ ಮುಳುಗವೆ. ಇಲ್ಲೊಂದು ಸೈಡಲ್ಲಿ ಒಂದು ಮಾತ್ರ ತೇಲ್ತಾ ಇದೆ. ಅದು ಏನಂದರೆ ಮೊಟ್ಟೆ ನೀರಲ್ಲಿ ಹಾಕ್ದಾಗ ತೇಲ್ತಾ ಇದ್ರೆ ಅದು ಹೋಗ್ಬಿಟ್ಟಿರುತ್ತೆ. ಅದು ನೋಡ್ಬಿಟ್ಟು ತೆಗ್ದಾಕ್ಬಿಡೋಣ. ಇನ್ನು ಮಿಕ್ಕವೆಲ್ಲ ಚೆನ್ನಾಗಿವೆ, ಅದೊಂದು ಮಾತ್ರ ತೆಗೆದ್ಬಿಡೋಣ. ಮೊಟ್ಟೆ ಬೇಯಬೇಕಾದ್ರೆ ಉಪ್ಪಿಡಿಲಿ ಅಂತ ಉಪ್ಪು ಹಾಕೊಳ್ಳೋಣ. ಈರುಳ್ಳಿ ಸಿಪ್ಪೆ ಹಾಕೊಳ್ಳೋಣ. ಬೆಂದ್ಮೇಲೆ ಚೆನ್ನಾಗಿ ಬಿಡಿಸ್ಬೋದು ಮೊಟ್ಟೆನ, ಅದಕ್ಕೋಸ್ಕರ ಈರುಳ್ಳಿ ಸಿಪ್ಪೆ ಹಾಕೋತೀವಿ. ಮತ್ತೆ ಮೊಟ್ಟೆ ಕಲರು ಚೇಂಜ್ ಆಗಿರುತ್ತೆ. ಇದು ಎಲ್ಲರೂ ಹೋಗ್ತಾರೆ, ಕಾರಣ ಏನು ಅದು ಹೆಂಗೆ ಬಿಡಿಸೋದು ಅಂತ ಈಸಿ ಅದು ಹೆಂಗೆ ಹೇಳಪ್ಪ ನಮಗೆ ಸೈಂಟಿಫಿಕ್ ರೀಸನ್. ಸೈಂಟಿಫಿಕ್ ಹೆಂಗೆ ಅಂದ್ರೆ ನಿನ್ ಮನೆಗೆ ಹೋಗಿ ಓದ್ಕೋಬೇಕು. ಏನಿಲ್ಲ, ಮೊಟ್ಟೆ ಕಲರ್ ಚೇಂಜ್ ಆಯ್ತದೆ ಮತ್ತೆ ಈಸಿಯಾಗಿ ಬಿಡಿಸ್ಬೋದು ಅಂತಾರೆ. ಮೊಟ್ಟೆ ಕಲರ್ ಚೇಂಜ್ ಆದ್ರೆ ಏನು ನಮ್ಗೇನು ಇಲ್ಲ. ಈಗ ನಾವು ನಿಮ್ಗೆ ಡೌಟಾ ಬಿಡಿಸ್ಬೇಕಾದ್ರೆ ಕರಿತೀವಿ ನೋಡಿ. ಚೆನ್ನಾಗಿ ಕುದೀತಿದೆ, ಬೆಂದೈತಿ. ಈಗ ಎತ್ಕೊಂಡು ನೋಡೋಣ ಯಾವ ಥರ ಇದೆ. ಒಂದು ಸ್ಯಾಂಪಲ್ ನೋಡ್ತೀವಿ. ಇನ್ನೊಂಚೂರು ಬೇಯಬೇಕು. ಇಲ್ಲ, ತಣ್ಣೀರ್ ಒಳಗಡೆ ಹಾಕಲ್ರೆ ಬಿಡಿಸೋರು, ತಣ್ಣೀರ್ ಒಳಗಡೆ ಹಾಕ್ತಾರೆ. ಬೆಂದೈತೆ. ಇಳಿಸ್ಕೊಬಿಡೋಣ. ಇಳಿಸ್ಕೊಂಡು ನೀರು ತಣ್ಣಗಾದ್ಮೇಲೆ ಬಿಡಿಸ್ಕೊಳ್ಳೋಣ. ತಣ್ಣೀರು ಹಾಕೊಂಡು, ತಣ್ಣೀರು ಹಾಕೊಳ್ಳೋದ್ರಿಂದ ಮೊಟ್ಟೆ ಚೆನ್ನಾಗಿ ಬಿಡಿಸ್ಕೋತವೆ. ತಣ್ಣೀರು ಹಾಕೊಳ್ಳೋಣ. ಮೊಟ್ಟೆನ ನೀಟಾಗಿ ಕಟ್ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಮಾಡಿಕೊಂಡು ಸಪ್ರೇಟು ಭಂಡಾರನ ಸಪ್ರೇಟ್ ಮಾಡ್ಕೊಳ್ಳಿ. ಮಾಮೂಲಿ ಕ್ರೀಡಾಡ ಬರೋಣ ಕುಳ್ಳ ಮಂಜಾಡ ನಂಗೆ ಚಿಕ್ಕಪ್ಪ ಕಣೋ. ಯಾರು ಮೊಟ್ಟೆನ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ. ಈಗ ಆ ಮೊಟ್ಟೆಗೆ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಮ್ಯಾರಿನೇಷನ್ ಮಾಡ್ಕೊಂಡು ಎಣ್ಣೆಗೆ ಹಾಕೊಳ್ಳೋಣ. ಅದು ಯಾವ ಥರ ಮ್ಯಾರಿನೇಷನ್ ಮಾಡ್ಕೊಳ್ಳೋಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀವಿ. ಕಡಲೆ ಹಿಟ್ಟು ಮೊದಲನೇದಾಗಿ, ಸ್ವಲ್ಪ ಮೈದಾ, ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು, ಕಾಶ್ಮೀರಿ ಚಿಲ್ಲಿ ಪೌಡ್ರು,
ಗರಂ ಮಸಾಲ, ಜೀರಿಗೆ ಪುಡಿ, ಅರಿಶಿಣ, ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಕೋಟಿಂಗ್ ಚೆನ್ನಾಗಿ ಕುತ್ಕೋತದೆ. ಮೂವತ್ತು ಮಟ್ಟಿಗೆ 3 ಬೇಕಾ? ಜಾಸ್ತಿ ಬೇಕಾಯ್ತು. ಸ್ವಲ್ಪ ನೀರು ಹಾಕೋತೀವಿ. ಏನು ಕ್ವಶನ್ ಹೇಳು. ಯಾವ ಪ್ಲೇಯರು 2 ಸೀಸನಲ್ಲೂ ಒಂದು ಮ್ಯಾಚ್ನು ಆಡದೆ 2 ಟ್ರೋಫಿ ಗೆದ್ದವನೆ IPL ಅಲ್ಲಿ? ಒಂದೇ ಒಂದು ಮ್ಯಾಚ್ನು ಆಡಿಲ್ಲ. 2 ಸೀಸನ್ ಅಲ್ಲೂ ಪ್ಲೇಯಿಂಗ್ 11 ಬರ್ದೇನೆ ಅಂಬರೀಶ್ ವಿಷ್ಣುವರ್ಧನ್ ಪ್ಲೇಯಿಂಗ್ 11 ಅಲ್ಲಿ ಇಲ್ದೇನೆ ಸ್ಕ್ವಾಡ್ ಅಲ್ಲ ಅವನೇ. ಪ್ಲೇಯಿಂಗ್ 11 ಅಲ್ಲಿ ಇಲ್ಲ. 2 ಸೀಸನ್ ಅಲ್ಲೂ ಕಪ್ ಹೊಡೆದವನೆ, IPL ಟ್ರೋಫಿ ಹೊಡೆದವನೆ. ಶಶಿ, ಇದು ನೋಡು, ಇದು ಈ ವಾರದ ಪ್ರಶ್ನೆ. ಹೊಸ ತರ ಈ ವಾರದಿಂದ ಯಾವ ವರ್ಷದಲ್ಲಿ? ಯಾವ ವರ್ಷ ಬೇಡ, ಈ ವರ್ಷ ಬೇಡ. ಒಬ್ನೇ ಇರೋದು. ವ್ಯೂವರ್ಸ್ಗೆ ನಮ್ಗೆ ಎಲ್ಲರಿಗೂ ಸೇರಿಸಿ. ನನಗೆ ಆನ್ಸರ್ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ಇರೋ ನಮ್ ಟೀಮ್ ಚೆಕ್ ಮಾಡ್ಕೊಬಿಡ್ತೀನಿ ಏನು ಯಾರು ಹೊಡೆದಿರೋನು ಅಂತ. ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ. ನೋಡಿ, ನಮ್ಗೆ ಕ್ವಶನ್ ಕೇಳವನೆ, ನಮಗೂ ಗೊತ್ತಾಯ್ತಾ ಇಲ್ಲ ಯಾವ ಈ ವರ್ಷ ಅಂತ ಹೇಳ್ತಾ ಇಲ್ಲ ಅವನು. ನಿಮ್ಗೇನಾದ್ರು ಗೊತ್ತಿದ್ರೆ, ನೀವು IPL ವೀಕ್ಷಕರಾಗಿದ್ರೆ, ಫಾಲೋ ಮಾಡ್ತಾ ಇದ್ರೆ, ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ರೆ ಹೇಳಿ, ನಾವು ತಿಳ್ಕೊಳ್ಳೋಣ. ಇಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಹೇಳ್ತಾರಂತೆ. ನಿಮ್ಗೆ ಯಾರು ಕಮೆಂಟ್ ಮಾಡಿದ್, ನೀವು ಯಾರು ಗೊತ್ತಿಲ್ಲ ಅಂದ್ರೆ. ಎಣ್ಣೆ ಹಾಕೋತಾ ಇದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ. ನೋಡ್ಬೋದು ಕೋಟಿಂಗ್ ಯಾವ ತರ ಇದೆ ಕಡಲೆ ಹಿಟ್ಟು ಅಂತ. ಮತ್ತೆ ಅದನ್ನ ನೆಕ್ಸ್ಟು ಉಂಡೆ ಮಾಡ್ಕೊಳ್ಳೋಣ. ತಪ್ಪ ನೋಡಿ ಯಾವ ತರ ಕರೆಕ್ಟಾಗಿ ಉಂಡೆ ಆಯ್ತಾ ಇದೆ ನೋಡಿ. ಕೈಮಾ ಬಾಲ್ ಆದಂಗೆ ಆಯ್ತದೆ. ನೀಟಾಗಿ ಸ್ವಲ್ಪನೇ ತಗೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳೋಣ. ಉಂಡೆ ಕಟ್ಟಿ ಈ ಥರ ಮಾಡಿಕೊಂಡು ಒಂದೇ ಸತಿ ಎಣ್ಣೆಗೆ ಹಾಕೊಳ್ಳೋಣ. ಉಂಡೆ ಮಾಡ್ಕೊಂಡಿದ್ದೀವಿ. ಈಗ ಹಾಕ್ತಾ ಇದೀವಿ ಎಣ್ಣೆ ಒಳಗಡೆ. ಎಣ್ಣೆ ಹತ್ರಕ್ಕೆ ಹೋಗಿ ಹಾಕಬೇಕು. ಅಂದರೆ ಎಣ್ಣೆ ಒಳಗೆ ಬಾಣಲಿ ಒಳಗೆ ಬೆಳ್ಳ ಹಾಕ್ಬಿಟ್ಟಿರಿ. ನೀರಿರೋ ಇರೋ ಎಕ್ಕತ್ತೊಂದು ಸಿರಾ ಮುರ್ಬಿಡ್ತೀನಿ ನಿನಗೆ. ಈಗ ಎತ್ತ ಇದ್ದೀನಿ ಅಂತ ಹೇಳು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇದೆಲ್ಲ ಜಾಸ್ತಿ ಉರಿಲೇ ಮಾಡ್ಕೋಬೇಕು ಬೇಗ. ನೆಕ್ಸ್ಟು ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಜಜ್ಕೊಂಡಿಲ್ಲ, ಕಟ್ ಮಾಡ್ಕೊಂಡಿರೋದು. ಮೆಣಸಿನ್ಕಾಯಿ ಉದ್ದು ಕಟ್ ಮಾಡ್ಕೊಂಡಿರೋದು. ಕರಿಬೇವು, ಆಗಲೇ ಕಟ್ ಮಾಡಿ ರೋಸ್ಟ್ ಮಾಡ್ಕೊಂಡಿರೋ ಎಗ್ 65ನ ಇವಾಗ ಫ್ರೈ ಮಾಡ್ಕೊಳಕ್ ಆಗೋತಾ ಇದೀವಿ. ಟೊಮೊಟೊ ಕೆಚಪ್ಪು, ಸ್ವಲ್ಪ ಚಿಲ್ಲಿ ಸಾಸು, ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಜೀರಿಗೆ ಪುಡಿ,
ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ರೆಡಿ ಆಗೈತೆ ಎಗ್ 65. ಈಗ ಹಾಕೊಂಡು ತಿನ್ನೋಣ ಬನ್ನಿ. ಚೆನ್ನಾಗಿ ಮಾಡವನೆ, ಗೋಬಿ ಮಂಚೂರಿ ಥರನೇ ಐತೆ. ಏನೋ ಹೊಸ ಥರ ಟೇಸ್ಟು, ಇದುವರೆಗೂ ತಿಂದಿಲ್ಲ. ಕಬಾಬು ಅಲ್ಲ, ಆ ಕಡೆ ಕಬಾಬು ಅಲ್ಲ, ಈ ಕಡೆ ಗೋಬಿ ಮಂಚೂರಿನೂ ಅಲ್ಲ, ಮಧ್ಯದಲ್ಲಿ ಆ ಥರ ಐತೆ. ಹೊಸ ಥರ ಐತೆ, ಟ್ರೈ ಮಾಡಿ ತಿನ್ನಿ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗೈತಲ್ಲ, ಹುಡುಗರಿಗೆಲ್ಲ ಮಾಡ್ಕೊಡ್ಬೋದಾ ಹಿಂಗೆ? ಹಾಂ, ಮಾಡ್ಕೊಡ್ಬೋದು, ನೋ ಪ್ರಾಬ್ಲಮ್. ದಿನಕ್ಕೆ ಒಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಗಾದೆನೇ ಇದೆ. ಸೊ ಎಗ್ 65 ಮಾಡಿಕೊಂಡು ತಿನ್ನಿ, ಮಕ್ಳಿಗೂ ತಿನ್ನಿಸಿ. ಸೊ 21 ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಇರ್ತದೆ. ಸೊ ಮಕ್ಕಳು ಬೆಳವಣಿಗೆಗೆ ಬೇಕಾಗುವಂಥ 21 ಥರದ ಅಮೈನೋ ಆಮ್ಲಗಳು ಯಾವುದೇ ನೀನು ಎಷ್ಟೇ ಫುಡ್ ತಗೋ ತಿಂದ್ರೂ ಸಿಗಲ್ಲ. ನಾನ್ ವೆಜ್ ತಿಂದ್ರೂ ಅಷ್ಟು ಸಿಗಲ್ಲ. ಎಗ್ ತಿಂದರೆ ಅಷ್ಟು ಪೌಷ್ಟಿಕಾಂಶಗಳು ಸಿಗ್ತವೆ. ಸೊ ಮೊಟ್ಟೆ ದಿನಕ್ಕೊಂದು ಮೊಟ್ಟೆ ತಿಂತಾಯಿರಿ. ಅಂದರೆ ಬಿಳಿ ಮೊಟ್ಟೆ ತಿನ್ನಲ್ವಲ್ಲ ಮಾಮೂಲಿ, ಬೇಯಿಸಿರೋ ಮೊಟ್ಟೆ ತಿನ್ನಲ್ಲ ಹುಡುಗರು. ಅಲ್ಲ, ಆಮ್ಲೆಟ್ ಆರು ಮಾಡ್ಕೊಂಡು ತಿನ್ಬೋದು, ಇಲ್ಲ ಮೊಟ್ಟೆನಾರು ಮಾಡ್ಕೊಂಡು ತಿನ್ಬೋದು, ಇಲ್ಲ ಈ ಥರ ಮಾಡಿಕೊಂಡು ತಿನ್ಬೋದು. ಅಲ್ಲ, ಯೂಶಲಾಗಿ ಅವ್ರು ಯಾರು ತಿನ್ನಲ್ಲ, ಬಿಳಿ ಮೊಟ್ಟೆ ಬೇಯಿಸಿರ್ತಾರಲ್ಲ ಅದನ್ನ ತಿನ್ನಲ್ಲ. ಅದ್ರ ಬದಲು ಹಿಂಗೆ ಮಾಡಿಕೊಟ್ರೆ ಈಸಿ, ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ ಅಂತ. ಸೊ ಅದರಿಂದಾಗಿ ಹೊಸ ಥರ ಇದೆ, ಟ್ರೈ ಮಾಡಿ. ಆಗ್ಲಾದರೂ ಮೊಟ್ಟೆ ತಿನ್ಬೋದು ಮಕ್ಕಳು. ಸೊ ಅವ್ರ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಷ್ಟು ದಿನ ಬೇಬಿ ಕಾರ್ನಲ್ಲಿ ಮತ್ತು ಹೂಕೋಸಲ್ಲಿ ಮಾತ್ರ ಗೋಬಿ ಮಂಚೂರಿ ತಿಂತಾ ಇದ್ದೆ. ಇವತ್ತು ಮೊಟ್ಟೆಲಿ ತಿಂತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಆಗೈತೆ. ಎಗ್ 65 ಚೆನ್ನಾಗೈತೆ, ನೀವು ಒಂದ್ಸಲ ಟ್ರೈ ಮಾಡಿ. ಗೋಬಿ ತಿಂತಿರೋದು ಜ್ಞಾಪನ ಬರ್ತಿದೆ. ಮೊದಲೆಲ್ಲ ಜಾಸ್ತಿ ಗೋಬಿ ತಿಂತಿದ್ದೋ, ಈಗ ಬಿಟ್ಬಿಟ್ಟಿದ್ದೀವಿ, ಹೊಟ್ಟೆ ದಪ್ಪ ಅಂತ. ಹಾಗಾಗಿ ಇದೇನೋ ಸ್ಪೆಷಲ್ ಆಗಿ ತಿನ್ನು, ಹೊಟ್ಟೆ ಕರಗ್ತದೆ ಅಂತಾನೆ. ಅಣ್ಣ ನೀನ್ ಹಿಂಗಿದ್ರೆ ಆಗಲ್ಲ, ಸಣ್ಣ ಆಗ್ಲೇ ಬೇಕು. ಅವನೇನೋ ಸುಳ್ಳು ಹೇಳ್ತಾವನೆ ಅನ್ಸ್ತದೆ. ಆದ್ರೂ ಒಂದು ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ ಮನೇಲಿ, ಮಕ್ಳಿಗೂ ಮಾಡ್ಕೊಡಿ. ಸಖತ್ತಾಗಿದೆ, ಸೂಪರ್ ಆಗಿದೆ, ಎಂಜಾಯ್ ಮಾಡಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ನಮ್ಮ ಹಳ್ಳಿ ಹುಡುಗರು ಯಾವ್ದ್ರಲ್ಲಿ ಏನು ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ ಸ್ನೇಹಿತರು. ಚೆನ್ನಾಗಿದೆ, ಎಲ್ಲರೂ ತಿನ್ನಿ, ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ನಾನು ಚಿಕನ್ 65 ಮಾತ್ರ ತಿಂತಿದ್ದೆ, ಯಾವ್ದಾರ ಫಸ್ಟ್ ಟೈಮು. ಚೆನ್ನಾಗಿದೆ, ಮಾಡಿಕೊಟ್ಬಿಟ್ಟೆಲ್ಲ ಮರದ ಮೇಲೆ ಮುರಿದವನೆ, ಅವನೇ ತಿಂತಲ್ಲ. ಏಕೆ ಶಾರ್ಟೇಜ್ ಆಗ್ಬಿಟ್ಟದೆ, ಎಲ್ಲ ತಿನ್ಕೊಬಿಟ್ಟವ್ರೆ. ಅಷ್ಟೊಂದು ಚೆನ್ನಾಗಿ ಮಾಡೋಣ. ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ರು DM ಮಾಡಿದ್ರು, ಅವ್ರ ಹೆಸರು ನೆನಪಿಲ್ಲ. ಎಗ್ ಅಲ್ಲಿ ಬೇರೆ ಥರ ರೆಸಿಪಿ ಮಾಡಿ ಅಂತ. ಅದಕ್ಕೆ ಈ ಥರ ಹೊಸದಾಗಿ ಟ್ರೈ ಮಾಡ್ತೀವಿ. ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಏನಾದರೂ ನಿಮಗೆ ಬೇರೆ ಥರ ರೆಸಿಪಿ ಟ್ರೈ ಮಾಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಬೇರೆ ಥರ ಹೊಸ ರೆಸಿಪಿನ ಟ್ರೈ ಮಾಡ್ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಟ್ರೈ ಮಾಡ್ತೀವಿ. ಇದೇ ಥರ ಹೊಸ ವಿಡಿಯೋ ಜೊತೆ ಮುಂದಿನ ವಾರ ಸಿಗ್ತೀವಿ. ಅಲ್ಲಿಗಂಟ ಬಾಯ್.